ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸತೀಶ್ ಮದ್ರೆ ಮತ್ತೆ ಬಂದಿದ್ದೀನಿ ಒಂದು ಸುಂದರವಾದಂಥ ವಿಡಿಯೋವನ್ನು ತೆಗೆದುಕೊಂಡು. ಬನ್ನಿ ಫ್ರೆಂಡ್ಸ್ ನೋಡೋಣ. ಈಗ ನಾನು ಇದ್ದೀನಿ ತಾಂಡೂರಿನಲ್ಲಿರುವಂಥ ಭೂ ಕೈಲಾಸನ ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಕೌಂಟ್ರ್ನಲ್ಲಿ ಟಿಕೆಟ್ ತೊಗೊಳ್ಬೇಕು ನೋಡಿ ಫ್ರೆಂಡ್ಸ್. ಟಿಕೆಟ್ ತೊಗೊಂಡ ನಂತರ ಮುಂದೆ ಹೋಗ್ಬೇಕು, ದರ್ಶನ ಮಾಡ್ಕೊಳ್ಳೋದಕ್ಕೆ. ನಮಸ್ತೆ, ಲೋಕಲ್ ಗೋನ್ಗೆ ಟಿಕೆಟ್ ಅಂತ 100 ರೂಪಾಯಿ ఒక టికెట్ యా ಇಲ್ಲಿ ಟಿಕೆಟ್ ತಗೊಂಡು ನಾವು ಮುಂದೆ ದರ್ಶನಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ತೋರಿಸ್ತೀನಿ, ಒಳಗಡೆ ಹೋಗ್ಬೇಕು. అన్నదానం ఉంది, టికెట్ జాగ్రత్త. టికెట్ అన్నదానం ఉంది. ఇది ఆయన చెప్పుకుంటాడు, ఇది మీరు అన్నదానం. సరే సార్. ఇది ನೋಡಿ ಫ್ರೆಂಡ್ಸ್ ಟಿಕೆಟ್, ಒಳಗಡೆ ಹೋಗ್ಲಿಕ್ಕೆ. ಸರ್ ಬ್ಯಾಗ್ ಎಲ್ಲಿ? ಬ್ಯಾಗ್ ಎಕಡೆ ಹೋಗಿ? ಲಾಕರ್ ఉందా? ఇక్కడింది ఇది ಸರಿ ಸರ್. ಬನ್ನಿ ಫ್ರೆಂಡ್ಸ್, ಈಗ ಲಾಕರ್ನಲ್ಲಿ ಒಂದು ಬ್ಯಾಗನ್ನು ಇಟ್ಟು ಮುಂದೆ ಹೋಗೋಣ. ಫ್ರೆಂಡ್ಸ್ ಎಲ್ಲ ಶಿವರಾತ್ರಿ ಎಲ್ಲ ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ. ಮುಂದೆ ದ್ವಾರಪಾಲಕನ ಒಂದು ಮೂರ್ತಿ ಇದೆ ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿದೆ ನೋಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ ಅಂತೇಳಿ. ಫ್ರೆಂಡ್ಸ್, ಇಲ್ಲಿ ಲಾಕರ್ ವ್ಯವಸ್ಥೆ ಇದೆ ಅಂತ ಇಲ್ಲಿ ಅಂತೇಳಿ ಕೇಳೋಣ. ನನಗೂ ಗೊತ್ತಿಲ್ಲ, ನಾನು ಮೊದಲನೇ ಸಲ ಬಂದಿದ್ದೇನೆ ಇಲ್ಲಿಗೆ. ಇಲ್ಲಿ ಹೊರಗೆ ನೋಡಿ ಲಾಕರ್ ರೂಮ್ ಅಂತೇಳಿ. ಇಲ್ಲಿ ನಿಮ್ಮ ಎಲ್ಲ ಏನಾದರೂ ಸಾಮಾನುಗಳು ತಂದರೆ ಇಲ್ಲಿ ಇಟ್ಕೋಬೋದು ನೋಡಿ ಫ್ರೆಂಡ್ಸ್. ಲಾಕರ್ ರೂಮ್ ಅಂತೇಳಿ ಇದೆ ಇಲ್ಲಿ. ಮನೆ ಒಳಗಡೆ ಇಟ್ಟು ಅಥವಾ ಲಾಕರ್ ಎಂತ ಏನಿಲ್ಲ, ಬ್ಯಾಗ್ ಅಂತ 30 ರೂಪಾಯಿ ಅಂತ 30 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಲಾಕರ್ನ ಬೆಲೆ ಇದು ಲಾಕರ್ ನೋಡಿ ಫ್ರೆಂಡ್ಸ್. ಈ ಲಾಕರ್ನಲ್ಲಿ ಒಳಗಡೆ ಇಡಬೇಕು. ನಾನು ಲಾಕರ್ ಒಳಗಡೆ ಎಲ್ಲ ಸಾಮಗ್ರಿಯನ್ನು ಇಟ್ಟು ರೆಡಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈಗ ಒಳಗಡೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಟಿಕೆಟ್ ಕೊಡಬೇಕು. ఏ నానిపోతే ఏం కదా ఇది? ఇట్లా ಮಿಂಗೆ ನೋಡಿ ಫ್ರೆಂಡ್ಸ್. ಈ ಟಿಕೆಟ್ ಮತ್ತೆ ನಾವು ಒಳಗಡೆ ಹೋಗ್ಬೇಕು. ಇಲ್ಲಿ ಮೇಲೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತೇಳಿ. ಇಲ್ಲಿಂದ ನಾವು ಮುಂದೆ ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿಂದ ಮುಂದೆ ನೀರಿನಲ್ಲಿ ಹೋಗಿ ದೇವರ ಒಂದು ದರ್ಶನವನ್ನು ಪಡೆದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ ಒಳಗಡೆ. ನೋಡಿ ಫ್ರೆಂಡ್ಸ್, ಈ ಪಕ್ಕ ಸುಂದರವಾದ ಮೂರ್ತಿಗಳಿದೆ. ಈ ಪಕ್ಕ ಮೂರ್ತಿ ಇದೆ ಫ್ರೆಂಡ್ಸ್, ಸುಂದರ ಕಲಾಕೃತಿಗಳು. ಆಮೇಲೆ ಇಲ್ಲಿಂದ ಈ ರೀತಿಯಾಗಿ ಈ ನೀರಿನ ಮೂಲಕ ದೇವರ ಹತ್ರ ಹೋಗೋಣ ನೋಡಿ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗೋಣ, ನಿಮಗೆ ದರ್ಶನ ಮಾಡಿಸ್ತೀನಿ, ಲಿಂಗ ದರ್ಶನವನ್ನು ಮಾಡಿಸ್ತೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಒಳಗಡೆ ಬಂದು
ಕಂಬಗಳಿವೆ. ಕಂಬಗಳ ಮುಂದೆ ನಂದಿ ನೋಡಿ ಫ್ರೆಂಡ್ಸ್, ಇದು ಗರ್ಭಗುಡಿ ದ್ವಾರದಿಂದ ನಾವು ಹೊರಗಡೆ ಬಂದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತವಾದ ಒಂದು ದೇವರ ದರ್ಶನವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಈ ಮಹಾದೇವನ ದರ್ಶನವನ್ನು ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಆ ಮುಖವನ್ನು ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿದ್ದಾನೆ ಅಂತ. ಎಷ್ಟು ಸುಂದರವಾದಂಥ ಒಂದು ಚಿತ್ರಣ ನೋಡಿ ಫ್ರೆಂಡ್ಸ್. ನಾವು ದೇವರ ಗರ್ಭಗುಡಿಯಿಂದ ಹೊರಗೆ ಬಂದ ತಕ್ಷಣ ಇಲ್ಲಿ ಶಿವನ ಒಂದು ಮೂರ್ತಿ ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿದೆ, ಸುಂದರವಾಗಿದೆ ಫ್ರೆಂಡ್ಸ್. ನೋಡಿ, ಸುಂದರವಾದಂಥ ಮೂರ್ತಿ. ಈ ರೀತಿ ಗರ್ಭಗುಡಿಯಿಂದ ದರ್ಶನವನ್ನು ಪಡೆದುಕೊಂಡು ಇಲ್ಲಿಂದ ಮುಂದೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಈಗ ನಾನು ದರ್ಶನವನ್ನು ಪಡೆದುಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ ದಾರಿ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ನಾವು ಮುಂದೆ ಹೋಗಿ ಈ ಬಟ್ಟೆಯನ್ನೆಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಹೋಗಿ ಪ್ರಸಾದವನ್ನು ಸ್ವೀಕರಿಸೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ ಫ್ರೆಂಡ್ಸ್. ಈಗ ಲಾಕರಿಂದ ಎಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ನಾನು. ಈಗ ಹೋಗ್ತಾಯಿದ್ದೀನಿ ಹೊರಗಡೆ. ಈಗ ಬನ್ನಿ ಫ್ರೆಂಡ್ಸ್, ಹೋಗೋಣ. ಬನ್ನಿ. ನೋಡಿ ಫ್ರೆಂಡ್, ಎಷ್ಟು ಚಿತ್ರಗಳಿಂದ ಕೂಡಿದೆ ಅಂದರೆ ತುಂಬ ಸುಂದರವಾದಂಥ ಒಂದು ದೃಶ್ಯ ನೋಡಿ ಫ್ರೆಂಡ್ಸ್. ಇದು ಮಾತ್ರ ಕಣ್ಣಿಗೆ ಮಾತ್ರ ಹಬ್ಬ ಉಂಟು ಮಾಡ್ತದೆ. ಮೊದಲನೇದಾಗಿ ನಾವು ಒಳಗಡೆ ಬಂದ ತಕ್ಷಣ ಶ್ರೀ ಸೂರ್ಯದೇವನ ಒಂದು ನವಗ್ರಹಗಳ ಒಂದು ದರ್ಶನ ಪಡ್ಕೊಂಡ ನಂತರ ಈ ಕಡೆ ಹಿಂದೆ ತಿರುಗಿದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಶನಿದೇವರ ಒಂದು ದರ್ಶನವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ನಾವೆಲ್ಲ ಜೀವನದಲ್ಲಿ ಬಂದಿರುವಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡಪ್ಪ ಶನಿದೇವರೇ ಅಂತೇಳಿ ಎಲ್ಲರೂ ಬೇಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಒಂದು ಬುದ್ಧನ ಒಂದು ಸುಂದರವಾದಂಥ ಒಂದು ಧ್ಯಾನ ಮಂದಿರ ಇದೆ ನೋಡಿ ಫ್ರೆಂಡ್ಸ್. ನೀರಿನಿಂದ ಒಂದು ಕಂಬದ ಮೇಲೆ ಚಿತ್ರಣ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ ಬುದ್ಧನ ಒಂದು ವಿಗ್ರಹ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ತೋರಿಸ್ತೀನಿ ಒಂದು ಸುಂದರವಾದಂಥ ಸ್ಥಳವನ್ನು. ಇದು ನೋಡಿ ಫ್ರೆಂಡ್ಸ್, ಅಮ್ಮನವರ ಒಂದು ಅವತಾರಗಳು ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಚಿತ್ರಣ ಮಾಡಿದ್ದಾರೆ ಅಂತೇಳಿ ನೋಡಿ ಫ್ರೆಂಡ್ಸ್. ಎಷ್ಟು ಸುಂದರವಾದಂಥ ಚಿತ್ರಗಳಿವೆ ನೋಡಿ ಫ್ರೆಂಡ್ಸ್. ಒಂದು ನಿಮಿಷ ಭಕ್ತಿ ಪರವಶರಾಗಬೇಕು ಫ್ರೆಂಡ್ಸ್. ಈ ಒಂದು ಸುಂದರವಾದಂಥ ಅಮ್ಮನವರ ಮೂರ್ತಿಗಳನ್ನು ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಸುಂದರವಾದಂಥ ಒಂದು ಕಲಾಕೃತಿಗಳು. ಅಮ್ಮನವರ ಇದು ಲಕ್ಷ್ಮೀ ಚಕ್ರ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ. ಈ ಒಂದು ಅಮ್ಮನವರ ಮೂರ್ತಿ ಅವತಾರಗಳು ಯಾರಿಗಾದರೂ ಗೊತ್ತಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಯಾರಿಗಾದರೂ ಗೊತ್ತಿದ್ರೆ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾದಂಥ ಮೂರ್ತಿಗಳಿವೆ. ಈ ಮಹಾಕಾಳಿ ಒಂದು ಚಿತ್ರ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ ಅಂತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಶನಿದೇವರು ಇದ್ದಲ್ಲಿ ಆಂಜನೇಯನಿರ್ತಾನೆ. ಆಂಜನೇಯ ಬಜರಂಗಿ
ನೋಡಿ ಫ್ರೆಂಡ್ಸ್, ದರ್ಶನ ಪಡ್ಕೊಳ್ಳಿ ಎಲ್ಲರೂ. ಜೈ ಬಜರಂಗ ಬಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾದಂಥ ಒಂದು ಮೂರ್ತಿ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಂದೆ ತೋರಿಸ್ತೇನೆ ಇನ್ನು. ನೋಡಿ ಫ್ರೆಂಡ್ಸ್, ಸುಂದರವಾದಂಥ ಒಂದು ಮೂರ್ತಿಗಳನ್ನು ನೋಡ್ಬೋದು ನೋಡಿ ಫ್ರೆಂಡ್ಸ್. ಸುತ್ತಮುತ್ತ ಎಲ್ಲ ಈ ಒಂದು ಭೂಕೈಲಾಸ, ಈ ಒಂದು ಮಂದಿರದ ಸುತ್ತಮುತ್ತ ಇರುವಂಥ ಸುಂದರವಾದಂಥ ಕಲಾಕೃತಿಗಳನ್ನು ನಾವು ನೋಡ್ಬೋದು ನೋಡಿ ಫ್ರೆಂಡ್ಸ್. ನೋಡಿ, ಅಮ್ಮನವಾದ ಎಷ್ಟು ಸುಂದರವಾದಂಥ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಸುಂದರವಾದಂಥ ಮೂರ್ತಿಗಳಿದೆ ನೋಡಿ ಫ್ರೆಂಡ್ಸ್. ಇಲ್ಲಿಗೆ ಮೂರ್ತಿಗಳು ಮುಗೀತು ಫ್ರೆಂಡ್ಸ್. ಬನ್ನಿ, ಎಲ್ಲ ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಎಲ್ಲ ನನ್ನ ಸುತ್ತಮುತ್ತ ಎಲ್ಲ ಅಮ್ಮನವರ ಮೂರ್ತಿಗಳಿದೆ. ಇದು ಅಮ್ಮನವರ ಒಂದು ಮಂದಿರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾದಂಥ ಮೂರ್ತಿಗಳನ್ನು ಕೆತ್ತಲಾಗಿದೆ ಅಂದರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ದರ್ಶನವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಅಮ್ಮನವರ ಮೂರ್ತಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಬನ್ನಿ, ಹೋಗಿ ಪ್ರಸಾದವನ್ನು ಸ್ವೀಕರಿಸೋಣ, ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಮುಂದೆ ಅನ್ನದಾಸೋಹಕ್ಕಾಗಿ ಈ ರೀತಿಯಾಗಿ ಈ ದಾರಿಯಿಂದ ಮುಂದೆ ಹೋಗ್ಬೇಕು. ಅನ್ನದಾಸೋಹ ದೇವರ ಪ್ರಸಾದವನ್ನು ಸ್ವೀಕರಿಸಲು ಒಂದು ದಾರಿಯ ಮುಖಾಂತರ ಮುಂದೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಈ ಅಮ್ಮನವರ ದರ್ಶನವನ್ನು ಪಡೆದುಕೊಳ್ತಾ ಮುಂದೆ ಹೋಗಿ ನೋಡಿ ಫ್ರೆಂಡ್ಸ್. ಅನ್ನಪೂರ್ಣೇಶ್ವರಿ, ಸರಸ್ವತಿ ದೇವಿಯವರ ದರ್ಶನವನ್ನು ಪಡೆದುಕೊಂಡು ಮತ್ತು ಮುಂದೆ ಹೋಗಬೇಕು. ಸುತ್ತಮುತ್ತ ಎಲ್ಲ ಈ ರೀತಿ ಮೂರ್ತಿಗಳಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಎಷ್ಟು ಸುಂದರವಾದಂಥ ಮೂರ್ತಿಗಳಿದೆ ನೋಡಿ. ಲಿಂಗ ದರ್ಶನ ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಗ ದರ್ಶನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ತೋರಿಸಿದ ಗರ್ಭಗುಡಿ ಹೊರಗಡೆ ಇರುವಂಥ ಮೂರ್ತಿ ಹಿಂದುಗಡೆ ಬಂದಿದೆ ನೋಡಿ ಫ್ರೆಂಡ್ಸ್. ನಾವು ಈ ರೀತಿ ಎಷ್ಟು ಸುಂದರವಾದಂಥ ಒಂದು ಮೂರ್ತಿಗಳಿದೆ ನೋಡಿ ಫ್ರೆಂಡ್ಸ್. ರಾವಣನ ಒಂದು ಆತ್ಮಲಿಂಗ ನೋಡಿ ಫ್ರೆಂಡ್ಸ್, ಯಾವ ರೀತಿ ಚಿತ್ರಣ ಮಾಡಿದ್ದಾರೆ. ಗಣೇಶನ ಅವತಾರ ಪಡೆದು ಆತ್ಮಲಿಂಗವನ್ನು ಭೂಮಿ ಮೇಲೆ ಸ್ಥಾಪಿಸಿರುವಂಥ ಒಂದು ದೃಶ್ಯ ಫ್ರೆಂಡ್ಸ್ ಇದು ನೋಡಿ. ಶಿವನು ಆತ್ಮಲಿಂಗವನ್ನು ರಾವಣನಿಗೆ ಕೊಟ್ಟಿರುವಂಥ ಒಂದು ಚಿತ್ರಣ ನೋಡಿ ಫ್ರೆಂಡ್ಸ್. ಇದು ಎಷ್ಟು ಸುಂದರವಾಗಿದೆ ಫ್ರೆಂಡ್ಸ್. ಇದು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಚಿತ್ರಣ
ಯಾವುದು ಬರೀತು ನೋಡಿ ಫ್ರೆಂಡ್ಸ್, ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಒಂದು ಚಿತ್ರವನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥ ಚಿತ್ರ. ಯಾವ ಚಿತ್ರ ನೋಡಿ ಫ್ರೆಂಡ್ಸ್ ಹೇಳಿ, ಕಾಮೆಂಟ್ ಮಾಡಿ ನೋಡೋಣ, ಯಾರು ಹೇಳ್ತಾರೆ ನೋಡೋಣ ಫ್ರೆಂಡ್ಸ್. ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿರುವಂಥ ಒಂದು ಚಿತ್ರನೇ. ಆದ ಒಂದು ದೃಶ್ಯವನ್ನು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಕಣ್ಣನ್ನು ತೆಗೆದು ಲಿಂಗ ಕೇಳುವಂಥ ಒಂದು ಚಿತ್ರಣ, ಭಕ್ತ ಕಣ್ಣಪ್ಪ ಚಿತ್ರ ನೋಡಿರಬೇಕು ಎಲ್ಲರೂ ಫ್ರೆಂಡ್ಸ್. ನೋಡಿ ಯಾವ ಒಂದು ಚಿತ್ರಣವನ್ನು ಇಲ್ಲಿ ಮೂಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಒಂದು ಇತಿಹಾಸದಲ್ಲಿ ನಡೆದಿರುವಂಥ ಒಂದು ಘಟನೆಗಳನ್ನು ಈ ರೀತಿಯಾಗಿ ಚಿತ್ರರೂಪದಲ್ಲಿ ರಾಮ ಲಕ್ಷ್ಮಣ ಹನುಮಂತನು ಶ್ರೀ ಮಹಾದೇವನಿಗೆ ಒಂದು ಪೂಜೆಯನ್ನು ಮಾಡಿರುವಂಥ ಒಂದು ದೃಶ್ಯ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸುಂದರವಾಗಿರುವಂಥ ಒಂದು ಚಿತ್ರಣ, ಮಹಾದೇವನು ಒಂದು ವಿಷ ಸೇವಿಸಿರುವಂಥ ಒಂದು ದೃಶ್ಯ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅದೇ ರೀತಿಯಾಗಿ ಅಷ್ಟು ಸುಂದರವಾದಂಥ ಒಂದು ಸ್ಥಳ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಶ್ರೀ ಮಹಾದೇವನ ಒಂದು ಅಂಗೈ ನೋಡಿ ಫ್ರೆಂಡ್ಸ್, ಮುದ್ರೆ ಧ್ಯಾನ ಮುದ್ರೆಯಲ್ಲಿರುವಂಥ ಒಂದು ಮುದ್ರೆಯನ್ನು ನೋಡಿ ಫ್ರೆಂಡ್ಸ್. ಎಷ್ಟು ಸುಂದರವಾಗಿದೆ ಅಂತ ಅಂದರೆ ಎರಡು ಕಣ್ಣು ಸಾಲು ಫ್ರೆಂಡ್ ನೋಡಲಿಕ್ಕೆ. ಸತೀಶ್ ಮದ್ರಿ ಬ್ರಹ್ಮ ಸರಸ್ವತಿಯವರ ಚಿತ್ರ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ರೀತಿಯಾಗಿ ಹಂಸ, ಆಮೇಲೆ ಎತ್ತುಗಳು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ. ರೈತರೇ ನೋಡಿ ನಮ್ಮ ಎತ್ತುಗಳು ಯಾವ ರೀತಿಯಾಗಿವೆ ಅಂತೇಳಿ. ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಎತ್ತುಗಳನ್ನ. ನಮ್ಮ ಕಾರ್ತಿಕೇಯ ಮಹಾಸ್ವಾಮಿ ಎಷ್ಟು ಸುಂದರವಾದಂಥ ಒಂದು ಚಿತ್ರಗಳನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಸುಂದರವಾದಂಥ ಚಿತ್ರಗಳು ನೋಡಿ ಫ್ರೆಂಡ್ಸ್. ವಿಗ್ರಹಗಳು ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮ ಗಣೇಶ, ಮಹಾದೇವ, ಪಾರ್ವತಿ ಅಮ್ಮನವರು, ಕಾರ್ತಿಕೇಯ ನೋಡಿ ಫ್ರೆಂಡ್ಸ್ ಇಲ್ಲಿ ವಿರಾಜಮಾನರಾಗಿದ್ದಾರೆ ನೋಡಿ ಫ್ರೆಂಡ್ಸ್. ಒಂದ್ಸಲ ಇಲ್ಲಿ ಮಹಾವಿಷ್ಣು, ನಾರದ ಮುನಿಗಳು, ಲಕ್ಷ್ಮೀ ಮಾತೆ ನೋಡಿ ಫ್ರೆಂಡ್ಸ್. ಎಷ್ಟು ಸುಂದರವಾದಂಥ ಒಂದು ದೃಶ್ಯ ನೋಡಿ ಫ್ರೆಂಡ್ಸ್. ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ರಸಾದಾಲಯಕ್ಕೆ ಭೋಜನಾಲಯ, ಬನ್ನಿ ದೇವರ ಒಂದು ಪ್ರಸಾದವನ್ನು ಸ್ವೀಕರಿಸೋಣ. ಭೂ ಕೈಲಾಸ್ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ ಭೋಜನ ಶಾಲಾ
ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲಿ ಹೆಂಗೆ ಮಾಡ್ತಾರೆ ಪ್ರಸಾದ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಸಾದವನ್ನು ಚೀಟಿ ಕೊಡಬೇಕು. ಆಮೇಲೆ ಇಲ್ಲಿ ಪ್ಲೇಟ್ ಇದೆ, ಪ್ಲೇಟ್ ತೊಗೊಳ್ಬೇಕು. ಆಮೇಲೆ ಪ್ಲಸ್ ಅನ್ನ ಇದೆ ಪ್ರಸಾದದಲ್ಲಿ. ఏం ఛానల్ అన్న? కొంచెం యూట్యూబ్ ఛానల్ సతీష్ మద్రి. మధురి మద్రి ನೋಡಿ ಪ್ರಸಾದದಲ್ಲಿ ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ. ಬನ್ನಿ ಫ್ರೆಂಡ್ಸ್, ಸ್ವೀಕರಿಸೋಣ. ನಮ್ಮ ಕಡೆ ಕುಂತು ಬನ್ನಿ, ಚೆನ್ನಾಗಿ ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಣ. ಪ್ರಸಾದ ಸ್ವೀಕರಿಸೋಣ. ಇದೆ ನಮ್ಮ ಪ್ರಸಾದ. ಪ್ರಸಾದ ನೋಡಿ ಫ್ರೆಂಡ್ಸ್, ದೇವರ ಪ್ರಸಾದ. ದ್ವಾದಶ ಭೂ ಕೈಲಾಸ, ಭೂಮಿಯ ಒಂದು ಕೈಲಾಸ, ಭೂಮಿಯ ಮೇಲೆ ನಿರ್ಮಿಸಿರುವಂಥ ಕೈಲಾಸದ ಒಂದು ಪ್ರಸಾದ. ಬನ್ನಿ, ಜೈ ಮಹಾದೇವ, ಜೈ ಬಜರಂಗಿ. ಓಂ ನಮಃ ಶಿವಾಯ. ತುಂಬ ಚೆನ್ನಾಗಿದೆ ಪ್ರಸಾದ. ಮಾಡಿ ಅಲ್ಲಿ ಅಕ್ಕವ್ರು ಬಂದಿದ್ದಾರೆ, ಮುತ್ತಿ ತೊಗೊಳ್ರಿ ಊಟ ಮಾಡಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಂ ಹಾಕ್ರಿ, ಹಾಂ ಹಾಕ್ರಿ. ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿಗೆ ತೆಲಂಗಾಣಕ್ಕೆ ಬುತ್ತಿ ಕಟ್ಕೊಂಡು ಬಂದು ಇಲ್ಲೆಲ್ಲ ದೇವರ ದರ್ಶನ ಪಡೆದುಕೊಂಡು ಊಟ ಮಾಡ್ತಾಯಿದ್ದಾರೆ. ನಾವು ಒಂದು ದೇವರ ಒಂದು ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದೀವಿ. ಸಾಕ್ರಿ ಹಾಕೋರು. ಚಟ್ನಿ, ಹಿಂಡಿ, ಆಮೇಲೆ ಹಾಕೋರು. ಇದು ಯಾವ ರೊಟ್ಟಿ ಇದು? ಅದು ಸೇಡಮ್ದು. ಇದು ರೊಟ್ಟಿ ಯಾವ್ದು ರೀ? ಬೆರ್ಕಿ ರೊಟ್ಟಿ ಅಲ್ಲ? ಹೌದು, ಇದು ನೋಡಿ ಫ್ರೆಂಡ್ಸ್, ಬೆರ್ಕಿ ರೊಟ್ಟಿ ಅಂತೇಳಿ ನಮ್ಮ ಕಲಬುರ್ಗಿ ಸ್ಪೆಷಲು ಬೆರ್ಕಿ ರೊಟ್ಟಿ ಅಂತೇಳಿ ಪ್ರಸಾದ. ನಾವು ಸೇಡಮ್ ರೀ, ಸೇಡಮ್. ಹೌದು ರೀ, ನಮ್ಮ ಕರ್ನಾಟಕದವ್ರಿ, ಸೇಡಮ್ದವ್ರಿ. ನೋಡಿ ಫ್ರೆಂಡ್ಸ್, ಪ್ರಸಾದ ಕೊಟ್ಟಿದ್ದಾರೆ. ಒಂದಿಷ್ಟು ಪ್ರಸಾದ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಊಟ ಮುಗಿಸ್ಕೊಂಡೆ ಫ್ರೆಂಡ್ಸ್. ಈಗ ಮುಂದೆ ಹೋಗೋಣ. ಅಕ್ಕವರು ಬೆರ್ಕಿ ರೊಟ್ಟಿ ಕೊಟ್ಟರು, ಅವರು ಬುತ್ತಿ ತೊಗೊಂಡು ಬಂದಿದ್ದಾರೆ, ಒಂದು ಊಟ ಮಾಡ್ತಿದ್ದಾರೆ. ಯಾವ ರಕ ನಿಮ್ಮದು? ಚಿತ್ತಾಪುರಾಗ. ಚಿತ್ತಾಪುರದಿಂದ ಬಂದ್ರಿ, ಬುತ್ತಿ ಗಿತ್ತಿ ಕಟ್ಕೊಂಡು ಬಂದ್ರಿ? ಏನು ಟ್ರೈನಿಗೆ ಬಂದ್ರೆ? ನೋಡಿ ಫ್ರೆಂಡ್ಸ್, ಅಕ್ಕವರು ಬೆರ್ಕಿ ರೊಟ್ಟಿ ಆಮೇಲೆ ಹಪ್ಪಳ ಎಲ್ಲ ಕೊಟ್ಟರು ಫ್ರೆಂಡ್ಸ್. ನಮ್ಮ ಕನ್ನಡಿಗರಂದರೆ ಕನ್ನಡಿಗರೇ ಫ್ರೆಂಡ್ಸ್. ಯಾಕಂದರೆ ನಾನು ಒಬ್ಬನೇ ಕುಂತು ಊಟ ಮಾಡ್ತಿರ್ಬೇಕಾದ್ರೆ ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡೋದನ್ನು ನೋಡಿ ಅವ್ರು ಬಂದು ಬಾಪ ರೊಟ್ಟಿ ಊಟ ಮಾಡಂತ ಕೇಳಿದ್ರು. ರೊಟ್ಟಿ ತೊಗೊಂಡು ಊಟ ಮಾಡಿದೆ ಫ್ರೆಂಡ್ಸ್.
ನಮ್ಮ ಕನ್ನಡಿಗರು ಮಾತ್ರ ಮನಸ್ಸು ಮಾತ್ರ ಭಾಳ ದೊಡ್ಡದು ಫ್ರೆಂಡ್ಸ್. ಯಾಕಂದರೆ ನಾನು ಕನ್ನಡದಲ್ಲಿ ಮಾತಾಡೋದನ್ನು ನೋಡಿ ಇವರು ಕನ್ನಡದವ್ರು ಅಂತೇಳಿ ಬಂದು ನನಗೆ ಊಟವನ್ನು ಕೊಟ್ಟರು ಫ್ರೆಂಡ್ಸ್. ಈಗ ಪ್ರಸಾದವನ್ನು ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ ಹೊರಗಡೆ. ಎಲ್ಲ ದೇವರ ಒಂದು ದರ್ಶನವನ್ನು ಪಡೆದು ಪ್ರಸಾದವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಮುಂದೆ ಸಿಗೋಣ ಮತ್ತೊಂದು ಸುಂದರವಾದಂಥ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್. Everyone do subscribe and follow. ಥ್ಯಾಂಕ್ಸ್ ರೀ. Thank you.